ಸಾಬುದಾಣಿ ಹಪ್ಪಳಕ್ಕೆ ಸಾಬುದಾಣಿ ತೊಳೆದು ನೆನೆಸಿಟ್ಕೋಬೇಕು. ಹಿಂದಿನ ದಿನವೇ ತೊಳೆದಿಟ್ಕೋಬೇಕು. 1 ಗ್ಲಾಸ್ ಸಾಬುದಾಣಿಗೆ 5 ಗ್ಲಾಸ್ನಷ್ಟು ನೀರು ಹಾಕಬೇಕು. ನೀರು ಬಿಸಿ ಆಗಬೇಕು. ನೀರು ಬಿಸಿ ಆದಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತು ಹಿಂಗೆ ಹಾಕಬೇಕು. ಈಗ ನೆಂದಿರೋ ಅಂಥ ಸಾಬುದಾಣಿ ಎಲ್ಲನೂ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಆ ಬಿಸಿ ನೀರಿಗೆ ಹಾಕಬೇಕು. ಚಲೋ ಹೊತ್ನಾಗ ನಾವಿಲ್ಲೇ ಕೈ ಆಡಿಸ್ಬೇಕು. ಈ ಸಾಬುದಾಣಿ ಹಪ್ಪಳಕ್ಕೇನು ಜಾಸ್ತಿ ಟೈಮ್ ಬೇಕಾಗಂಗಿಲ್ಲ, ಭಾಳ ಲಘು ಆಗೋ ಅಂಥದ್ದು. ಈ ಸಾಬುದಾಣಿ ಹಪ್ಪಳಕ್ಕೆ ನಾವೇನಿದು ಮಾಡಿಟ್ಕೊಳಿಗತ್ತೀವಲ್ಲ ಹಿಟ್ಟು, ಇದು ಪೂರ್ತಿ ಆರಿದ ಮೇಲೇ ನಾವು ಹಾಕಬೇಕು. ಹಪ್ಪಳ ಹಾಕಲಿಕ್ಕೆ ಶುರು ಮಾಡಬೇಕು. ಬಿಸಿ ಇದ್ದಾಗ ಹಾಕಿದ್ವಿ ಅಂತಂದ್ರೆ ಪ್ಲಾಸ್ಟಿಕ್ ಕವರ್ಗೆಲ್ಲ ಹತ್ಕೊಂಡ್ಬಿಡ್ತಾವ. ಈಗ ಇಲ್ಲಿ ನೋಡ್ರಿ, ಇಷ್ಟು ನಮ್ಗೆ ಇಲ್ಲಿ ಕುದಿಬೇಕು. ಚಲೋತ್ನಾಗ ಕುದಿ ಬರೋವರೆಗೂ ನಾವಿಲ್ಲಿ ಕುದಿಸ್ತಿರ್ಬೇಕು. ಈಗ ಇಲ್ಲಿ ನೋಡ್ರಿ, ಇದು ಆಗ್ಲಿಕ್ಕತ್ತದ. ಲಘು ಆಗೋ ಅಂಥದ್ದು ಮತ್ತು ಭಾಳ ಸರಳದ. ಈಗಿಲ್ಲಿ ಹಪ್ಪಳಕ್ಕೆ ರೆಡಿ ಆಗಿದೆ. ಇದು ಪೂರ್ತಿ ಆರಿದ ಮೇಲೆ ನಾವು ಹಾಕ್ಕೋಬೇಕಾಗ್ತದೆ. ಹಿಂಗೆ ನೋಡ್ರಿ, ಪ್ಲಾಸ್ಟಿಕ್ ಕವರ್ ನಾವು ಹರಡಿ ಅದ್ರ ಮೇಲೆ ಹಿಂಗೆ ಸೌಟ್ ತೊಗೊಂಡು ಹಾಕಬೇಕು. ಇದನ್ನ 2 ದಿನ ಒಣಗಿಸಿ ಹಿಂಗೆ ಬಿಸಿ ಎಣ್ಣೆ ಒಳಗೆ ಕರೆದ್ರೆ ಕ್ರಿಸ್ಪಿಯಾಗಿರೋವಂಥ ಸಾಬುದಾಣಿ ಹಪ್ಪಳ ರೆಡಿ.